द इंडियन इंस्टीट्यूट ऑफ आर्किटेक्ट्स का ग्रैंड एग्जीबिशन शहर बीजापुर के आश्रम रोड रानी चन्नम्मा हॉल में आने वाली 14 तारीख तक सभी बिल्डिंग वर्क का ग्रैंड एग्जीबिशन रखा गया है, जहां पर आपको एक अपने सपनों का सुंदर सा घर बनाने के लिए A to Z मटेरियल आपको वहां मिलेंगे, जो आप अपने सपनों का घर कम से कम दामों में बना सकेंगे। और वहां के एक से बढ़कर एक आर्किटेक्ट और सिविल इंजीनियर आपको फ्री में सलाह देंगे। इस एग्जीबिशन को लेकर सृष्टि पाटिल ने विस्तृत जानकारी दी। इनके अलावा और भी कई लोगों ने बात करते हुए अपना एक्सपीरियंस जाहिर किया। तो इस एग्जीबिशन में आकर आप भी शामिल होकर अपना एक्सपीरियंस बढ़ाएं और अपने सपनों का घर सजाएं। ಎಲ್ಲ ಬಿಜಾಪುರ್ ಮಂದಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಆರ್ಕಿಟೆಕ್ಟ್ ಸೃಷ್ಟಿ ಪಾಟೀಲ್. ಇವತ್ತು ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಹಾಲ್ದಾಗ ಒಂದು ಬಿಲ್ಡ್ ಆರ್ಕ್ ಎಕ್ಸ್ಪೋ ಅಂತ ಹೇಳಿ ಆರ್ಗನೈಸ್ ಮಾಡೀವಿ. ಇದೊಂದು ಎಕ್ಸ್ಪೋ ಏನಂದ್ರೆ ನಾವೆಲ್ಲ ನೋಡ್ತೀವಿ, ಸಣ್ಣ ಪುಟ್ಟ ಎಕ್ಸ್ಪೋ ಇರ್ತಾವ. ಎವ್ರಿ ಎಕ್ಸ್ಪೋ ಇಸ್ ಇಂಪಾರ್ಟೆಂಟ್, ಆದ್ರೆ ಅಲ್ಲಿ ಹೆಂಗಿರ್ತಾವ ಸ್ವಲ್ಪ ಮಟೀರಿಯಲ್ಸ್ ಏನಾದ್ರೂ ಇರ್ತೈತಿ. ಆದ್ರ ಹೊರಗಿಂದ ಪ್ಲೇಸಸ್ ಒಳಗೆ ಹೆಂಗ್ ದೊಡ್ಡ ಲೆವೆಲ್ಗೆ ಎಕ್ಸ್ಪೋ ಮಾಡ್ತಾರ, ಬೇರೆ ಹೊಸ ತರ ಮಟೀರಿಯಲ್ಸ್ ತರ, ಆ ತರದ್ ಬಿಜಾಪುರದಾಗ ಒಂದು ಲಾಗಿಂಗ್ ಇತ್ತು. ಬಟ್ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ವಿಜಯಪುರ್ ಸೆಂಟರ್ದವರೆಲ್ಲ ಇನ್ವಾಲ್ವ್ ಆಗಿ ಹೊಸ ಮಟೀರಿಯಲ್ಸ್ ಎಲ್ಲ ಸೆಂಟರ್ ಬರ್ಬೇಕಿಲ್ಲ, ಎಲ್ಲಾ ತರ ಸ್ಟಾಲ್ಸ್ ಬರ್ಬೇಕಂತ ಹೇಳಿ ಒಂದು ಕೇದಾರ್ ಇವೆಂಟ್ಸ್ ಕೂಡ ಕೊಲಾಬ್ರೇಟ್ ಮಾಡಿ ಒಂದು ಒಳ್ಳೇದು ಎಕ್ಸ್ಪೋ ತರ ಆರ್ಗನೈಸ್ ಮಾಡಿದ ಕೂಡಲೇ ನಮ್ಗೆ ಇಲ್ಲೇ ನೋಡಕ್ ಸಿಕ್ತು. ತುಂಬಾ ವೇರಿಯಸ್ ಕೈಂಡ್ಸ್ ಆಫ್ ಮಟೀರಿಯಲ್ಸ್ ಎಲ್ಲ ಬಂದಿದಾವೆ. ಅಂಡ್ ಹಿಂಗಾಗೋದ್ರಲಿಂತ ನಮ್ಗೊಂದು ಹೊಸ ತರದ್ ಏನೇನ್ ಐತಿ ಮಾರ್ಕೆಟ್ ಒಳಗ, ಯಾವ ಟೈಪ್ ಆಫ್ ಲ್ಯಾಗಿಂಗ್ ಐತಿ, ನಮ್ಗೇನ್ ಇಲ್ಲಿ ಬಿಜಾಪುರದಾಗಿಲ್ಲ, ಹೆಂಗ್ ನಾವು ಇದನ್ನ ಬೇರೆ ಊರ್ಲಿಂತ ಇಲ್ಲಿ ತರ್ಬೋದು, ಹೆಂಗ್ ನಾವು ನಮ್ ಕ್ಲೈಂಟ್ಸಿಗೆ ಚಲೋ ಆಪ್ಷನ್ಸ್ ಕೊಡ್ಬೋದು. ಈಗ ನಾವ್ ಒಂದೇ ಕಡೆ ಇದ್ದು ಒಂದೇ ತರ ಮಾಡೋದಕ್ಕಿಂತ ಈ ತರದ್ ಒಂದು ಇವೆಂಟ್ ಎಲ್ಲಾ ತರ ಮಂದಿ ಬಂದು ಒಂದ್ ಕಡೆ ಆರ್ಗನೈಸ್ ಮಾಡೋದ್ಲಿಂತ ನಮ್ ಬಿಜಾಪುರ್ ಮಂದಿಗೂ ಒಂದು ಅಪರ್ಚುನಿಟಿ ಸಿಗ್ತೈತಿ ಕಿ ಬೇರೆ ಊರಾಗ ಏನೇನ್ ತರ ನಡಿಲತ್ತಾವ, ಅವಾಗ ಅವರು ತಮ್ದು ಆರ್ಕಿಟೆಕ್ಟ್ಸಿಗೆಲ್ಲ ಕೇಳ್ಬೋದು, ಈ ತರ ಬಂದಿತ್ತಲ್ಲ ಆ ಎಕ್ಸ್ಪೋದಾಗ, ಹಂಗ ನಮಗ್ ಹೊಸದೇನ್ರ ಹೇಳ್ರಿ ಅಂತ ಹೇಳಿ. ಹಿಂಗಾಗೋದ್ಲಿಂತ ನಮ್ಗೆ ಎಲ್ಲಾರ್ಗು ಒಂದ್ ಲೆವೆಲ್ ಅಪ್ ಹಾಕೋತ್ ಹೋಗ್ತೈತಿ. ಹಿಂಗ್ ನಾವು ವಿಜಯಪುರ ಸಿಟಿನೂ ಒಂದ್ ಮೇಲಿನ ಸ್ಟೇಜಿಗೆ ಬರ್ತೈತಿ. ಸೊ ಇದೇ ತರ ಇನ್ನೂ ಇವೆಂಟ್ಸ್ ಆಗ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ವಿಜಯಪುರ್ ಸೆಂಟರ್ದವರು ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ನಾವೆಲ್ಲ ಮಾಡಿದ್ದು ಒಂದು ಖುಷಿ ಆಗ್ತದೆ. ನಾವು ಯಂಗ್ ಆರ್ಕಿಟೆಕ್ಟ್ಸ್ ಎಲ್ಲ ಸೀನಿಯರ್ಸ್ಲಿಂತ ಕಲೀಲಿಕ್ಕೆ ಎಷ್ಟು ಸಿಗ್ತೈತಲ್ಲ, ಅದೆಲ್ಲ ಒಂದೇ ರೂಫ್ ಒಳಗ ಅದು 10 times ಇನ್ 1 day ನಮಗ್ ಸಿಗ್ತೈತಿ ಕಲೀಲಿಕ್ಕೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಇದು ಒಂದು ಇವೆಂಟ್ ಆಗಿದ್ರಲಿಂತ. ಅಂಡ್ ಎಲ್ಲಾ ಬಿಜಾಪುರ್ ಮಂದಿ ಪ್ಲೀಸ್ ಬರ್ರಿ, ಆಲ್ ಅರೌಂಡ್ ನಾರ್ತ್ ಕರ್ನಾಟಕ ಆರ್ ವೆರ್ ಎವರ್ ಯು ಆರ್, ನೀವೆಲ್ಲ ಬಂದು ಇದು ಎಕ್ಸ್ಪ್ಲೋರ್ ಮಾಡಬೇಕು. ಅಂಡ್ ಯು ವಿಲ್ ಬಿ ವೆರಿ ಹ್ಯಾಪಿ ಟು ಸಿ ಆಲ್ ದ ಪ್ರಾಡಕ್ಟ್ಸ್. ಜನರು ಬಂದು ಕೋಆಪರೇಟ್ ಭಾಳ ಚಲೋ ಐತಿ. ಬಿಕಾಸ್ ನಾವ್ ಅನ್ಕೊಂಡಿದ್ದಿಲ್ಲ ಈ ತರ ಪಬ್ಲಿಕ್ನು ಇಲ್ಲೇ ಅಪ್ರೋಚ್ ಕೊಡ್ತೈತಿ, ಅವ್ರು ಕೊಲಾಬ್ರೇಟು ಮಾಡ್ತಾರ. ಜನರ ಬಂದಿದ್ದು ಬಾಯರ್ಸ್ ಅಷ್ಟೇ ಅಲ್ಲ, ಈವನ್ ದ ಸ್ಟಾಲ್ ಹಾಕೋರ್ ಸುದ್ದೇಕ ದೇ ಆರ್ ವೆರಿ ಹ್ಯಾಪಿ. ಈ ತರ ಒಂದು ಪಬ್ಲಿಕ್ ಬಿಜಾಪುರದಲ್ಲಿ ಐತಿ, ಅವ್ರಿಗೆ ಹೊಸ ಮಾರ್ಕೆಟ್ ಸಿಗತೈತಿ, ಹೊಸ ಪ್ರಾಡಕ್ಟ್ ಸಿಗತಾವ. ಸೊ ಇದೆಲ್ಲ ಒಂದು ಎರಡು ವೇಲಿಂತ ಬಾಯ್ ಮಾಡೋರು ಮತ್ತೆ ಸೆಲ್ ಮಾಡೋರು ಇಬ್ರು ತುಂಬಾ ಹ್ಯಾಪಿ ಅದಾರ. ಸೊ ಇದು ಆಗೋದ್ರಲಿಂತ ಇನ್ನು ಮುಂದೆ ಜಾಸ್ತಿ ಅಪರ್ಚುನಿಟಿ ಬರ್ತಾವ ಬಿಜಾಪುರ್ನಾಗ ಅಂತ ನನ್ಗೆ ಅನಿಸ್ತೈತಿ. ಜವಾರಿ ಮಂದಿ ನಮ್ ಬಿಜಾಪುರ್ ಮಂದಿ ನಮಸ್ಕಾರ ಮಂದಿ, ಎಲ್ಲಾರು ಬರ್ರಿ, ನಿಮಗ್ ನೋಡ್ತಿರಿ ಇಲ್ಲೇ ನಮ್ಮ ಅಂತ ಬಿಜಾಪುರ್ ಅಂತ ಸಿಟಿದಾಗು ಈ ಲೆವೆಲ್ ಇಂದ ಎಲ್ಲಾ ಇವೆಂಟ್ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಕೈತಿ. ಹಿಂಗ ಆಗೋದ್ರಲಿಂದ ನೀವು ಅಂತೀರಿ ನಮ್ ಬಿಜಾಪುರ್ ಮಂದಿನೇ ಭಾರಿ ಅಂತ ಹೇಳಿ. ಎಲ್ಲಾರು ಬರ್ರಿ, ಎಕ್ಸ್ಪ್ಲೋರ್ ಮಾಡ್ರಿ. ನನ್ನ ಹೆಸರು ಆರ್ಕಿಟೆಕ್ಟ್ ಸೃಷ್ಟಿ ಪಾಟೀಲ್. Indian Institute of Architects is in Bijapur. It's on Kannada, Hindi. Acha. Hindi or Kannada? Indian Institute of Architects ಬಿಜಾಪುರ ಸೆಂಟರ್ ಸ್ಟಾರ್ಟ್ ಆಗಿದ್ದು 6 ವರ್ಷ ಆಯಿತು. 6 ವರ್ಷದಲ್ಲಿ ನಾವು ಒಂದು ಸ್ವಲ್ಪ ಕೆಲಸ ಸ್ವಲ್ಪ ಕಮ್ಮಿ ಇತ್ತು. ಈಗ ಎಲ್ಲರೂ ಇಂಟ್ರೆಸ್ಟ್ ತೊಗೊಂಡು ಎಲ್ಲ ವೆರೈಟಿ ಆಫ್ ವರ್ಕ್ಸ್, ಎಕ್ಸಿಬಿಷನ್ಸ್, ಡಿಸೈನ್ ಡೆವಲಪ್ಮೆಂಟ್ಸ್, ಇನ್ನೋವೇಷನ್ಸ್ ಎಲ್ಲರೂ ಕೂಡಿ ಈ ಬಿಜಾಪುರಲ್ಲಿ ಅದೊಂದು ಬಿಗ್ ಇವೆಂಟ್ ಮಾಡಬೇಕಂತ ಇಷ್ಟಪಟ್ಟಿದ್ದೀವಿ. ಅದಕ್ಕೆ ಈ ಇವೆಂಟು ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಆಲ್ರೆಡಿ 4-5 ಪ್ರೋಗ್ರಾಮ್ ಮಾಡಿದ್ದೀವಿ. ಆನ್ AI ಮೇಲೂ ಮಾಡಿದ್ದೀವಿ, ಹೆರಿಟೇಜ್ ವಾಕು ಮಾಡಿದ್ದೀವಿ, ಆಮೇಲೆ ವರ್ಲ್ಡ್ ಆರ್ಕಿಟೆಕ್ಚರ್ ಡೇ ಪ್ರೋಗ್ರಾಮ್ಸ್ ನಾವು ಈ ಇವೆಂಟಲ್ಲಿ ಮಾಡ್ತಾಯಿದ್ದೀವಿ. ಈಗ ಇದೊಂದು ಎಕ್ಸ್ಪೋ ಬಿಗ್ ವೇಯಲ್ಲಿ ಬಿಜಾಪುರಿಗೆ ಎಲ್ಲರಿಗೂ ಗೊತ್ತಾಗಂಗೆ ಮಟೀರಿಯಲ್ ಬಗ್ಗೆ, ಮಟೀರಿಯಲ್ ಸೈನ್ಸ್ ಬಗ್ಗೆ, ಡಿಟೇಲಿಂಗ್ ಬಗ್ಗೆ, ವೆರೈಟೀಸ್ ಆಫ್ ಚಾಯ್ಸಸ್ ಬಗ್ಗೆ ಇದೆಲ್ಲ ಮಾಡಿದ್ದೀವಿ. ಉದ್ದೇಶ ಮಂದಿಗೆ ಎಲ್ಲರಿಗೂ ಅವೇರ್ನೆಸ್ ತರುವ ಸಲುವಾಗಿ ಮಾಡಿದ್ದೀವಿ. ಈಗ ಎಷ್ಟೋ ಜನ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಎಲ್ಲ ಇಲ್ಲೇ ಮಟೀರಿಯಲ್ ಎಕ್ಸಿಬಿಷನ್ ಮಾಡಿ, ಇಲ್ಲೇ ವೆರೈಟೀಸ್ ತೋರಿಸಿ, ಇಲ್ಲೇ ಟೆಕ್ನಾಲಜಿ ತೋರಿಸಿ, ಅವ್ರದ್ದು ಬಿಸ್ನೆಸ್ ಕನೆಕ್ಟ್ ಮಾಡ್ಲಿಕ್ಕೆ ಕೊಟ್ಟು ಡೈರೆಕ್ಟ್ ಸೋರ್ಸಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆವು. ಅದರಿಂದ ಅವ್ರಿಗೆ ಕಾಸ್ಟ್ ಉಳಿಯುತ್ತೆ, ಟೈಮು ಉಳಿಯುತ್ತೆ,
ಫಾಸ್ಟ್ ಕೆಲಸ ಆಗುತ್ತೆ. ಇಲ್ಲಿ ಪಬ್ಲಿಕ್ ಅಂತೂ ಈಗ ಬಹಳ ಮಂದಿ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ. ಇವತ್ತೇ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಒಂದು 50,000 ಮಂದಿ ಅತಿಶಯ ಮಂದಿ ಜನ ಬರ್ತಾರೆ. ಇವತ್ತು ನಾವೆಲ್ಲ ಪ್ರೋಗ್ರಾಮ್ ಮಾಡಿಕೊಂಡು ಗೌರ್ಮೆಂಟ್ ಆಫೀಷಿಯಲ್ಸ್ ಮತ್ತು ಸಂಬಂಧಪಟ್ಟ ವ್ಯಕ್ತಿಗಳಿಗೆ, ಗಣ್ಯ ವ್ಯಕ್ತಿಗಳಿಗೆ ಕರ್ಕೊಂಬಂದು ತೋರಿಸಿ ಅವ್ರ ಜೊತೆ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಇದು ಮಾಡಿದ್ದೀವಿ. ವರ್ಕ್ ಮಾಡ್ಲಿಕ್ಕೂ ಹೇಳಿದ್ದೀವಿ. ಆರ್ಕಿಟೆಕ್ಟ್ಸ್ ಬರೀ ಇದೆ ಒಂದೇ ಅಲ್ಲ, ಡಿಸೈನಿಂಗ್ ಪ್ರೊಸೆಸಲ್ಲಿ ಹೆಲ್ಪ್ ಆಗ್ತಾರೆ, ಮಾಸ್ಟರ್ ಪ್ಲಾನಿಂಗಲ್ಲಿ ಹೆಲ್ಪ್ ಆಗ್ತಾರೆ. ಇಂಡಿವಿಜುವಲ್ ರೆಸಿಡೆನ್ಸ್, ಅಪಾರ್ಟ್ಮೆಂಟ್ಸ್, ಇನ್ಸ್ಟಿಟ್ಯೂಷನ್ಸ್, ಹೋಟೆಲ್ಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ಬರುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡಿ ನಮ್ಮದು ವರ್ಕನ್ನು ಎಕ್ಸಿಕ್ಯೂಟಿವ್ ಮಾಡಾಕತ್ತೀವಿ. ಥ್ಯಾಂಕ್ ಯು. ನನ್ನ ಹೆಸರು ರಾಜೇಶ್ ಕಟ್ಟಿ, ಐ ಚೇರ್ಮನ್ ಬಿಜಾಪುರ. ನಾನು ಆರ್ಕಿಟೆಕ್ಟ್ ವೆಂಕಟೇಶ್ ಅಲ್ಬಾಳ. ಬಿಜಾಪುರಲ್ಲಿ ನಾವು ಎಲ್ಲ ಇದು ತೊಗೊಂಡು ಬಂದು ಇನ್ಸ್ಟಿಟ್ಯೂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ಬಿಜಾಪುರ ಚಾಪ್ಟರ್ ಸ್ಟಾರ್ಟ್ ಆಗಿದ್ದು 6 ವರ್ಷದಿಂದ. ಬಟ್ ಇವೆಂಟ್ಸ್ ಮಾಡ್ಕೋತು ಈ ಬಿಜಾಪುರಲ್ಲಿ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಬಿಜಾಪುರ್ ಇಸ್ ಅ ಹಿಸ್ಟಾರಿಕಲ್ ಸಿಟಿ. ಆದಿಲ್ ಶಾಹಿಕ್ಕಿಂತ ಮುಂಚಿಂದು ನಮ್ಮದು ಹೊಯ್ಸಳರು ಮತ್ತು ವಿಜಯನಗರ ಡೈನೆಸ್ಟಿ ಅವರು ಎಲ್ಲ ಆರ್ಕಿಟೆಕ್ಚರಲ್ಲಿ ಒಂದು ಪ್ರಾಮಾಣಿಕವಾಗಿ ಚಲೋತ್ನಾಗಿ ಮಾಡ್ತಾ ಇದ್ದಾರೆ ಅವರು. ಸೊ ಅದೇ ಡೈನೆಸ್ಟಿ ಇದು ನಾವು ತೊಗೊಂಡು ಬಂದು ಆರ್ಕಿಟೆಕ್ಚರನ್ನು ಬಳಸಬೇಕು ಬಿಜಾಪುರಲ್ಲಿ ಅಂತ ನಾವು ಇದು ಎಕ್ಸಿಬಿಷನ್ ಥರ ಮಾಡ್ತಾ ಇದ್ದೀವಿ. ಇಲ್ಲಿ ಸಾವಿರಾರು ಮಟೀರಿಯಲ್ಸ್ ಅವ. ಸೊ ನಾವು ನೋಡ್ಬೋದು, ಎಲ್ಲರೂ ಬಂದು ನೋಡ್ಬೋದು. ಬಿಜಾಪುರ್ ಒಂದು ಹಿಸ್ಟಾರಿಕಲ್ ಸಿಟಿ ಇದ್ದದಕ್ಕೆ ಎಲ್ಲರಿಗೆ ಇಲ್ಲಿ ಮಾನ್ಯುಮೆಂಟ್ಸು ಮತ್ತು ಬೇರೆ ಬೇರೆ ಥರ ಬಿಲ್ಡಿಂಗ್ಸ್ ನೋಡೋಕ್ಕಾಗತ್ತೆ. ಸೊ ಅದೇ ಥರ ನಾವು ಬಳಸ್ಕೊಟ್ಟು ಹೋಗಿ ಮಾಡರ್ನೈಸೇಷನ್ ಮಾಡಿಕೊಂಡು, ಈ ಮಾಡರ್ನೈಸೇಷನ್ನಲ್ಲಿ ನಾವು ಯಾವ್ದು ಮಟೀರಿಯಲ್ಸ್ ಥರ ಏನು ಯೂಸ್ ಮಾಡ್ಬೋದು ಅಂತ ನೋಡಿ ನಾವು ಇದು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಬನ್ನಿ, ಇಟ್ ಈಸ್ ಅ ವೆರಿ ಹಿಸ್ಟಾರಿಕಲ್ ಇವೆಂಟು. ಥ್ಯಾಂಕ್ ಯು. ಕಸ್ಟಮರ್ ಅಥವಾ ಜನರು ಇಲ್ಲಿ ಬರ್ತಾ ಇದ್ದಾರೆ, ಅವ್ರಿಗೆ ನೀವು ಎಕ್ಸ್ಪ್ಲನೇಷನ್ ಹೇಗೆ ಅಂತ ಕೊಡ್ಲಿಕ್ಕೆ? ಎಕ್ಸ್ಪ್ಲನೇಷನ್ ಇಸ್ ಸಿಂಪಲ್. ಇವಾಗ ನಾವು ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ. ಬಿಲ್ಡಿಂಗ್ ಮಾಡೋ ಮುಂದಾಗೆ ವಾಟ್ ಆರ್ ದಿ ಮಟೀರಿಯಲ್ಸ್, ಏನು ಮಟೀರಿಯಲ್ಸ್ ಯೂಸ್ ಮಾಡ್ತೀವಿ, ಏನು ಮಟೀರಿಯಲ್ಸ್ ಯೂಸ್ ಮಾಡಲ್ಲ. ಸಾಮಾನ್ಯವಾಗಿ ಇವಾಗ ಕಿಚನ್ ಇದೆ, ಇಲ್ಲ ಅಂತಂದರೆ ನಾವು ಗೀಸರ್ ಯೂಸ್ ಮಾಡೋದು, ಇಲ್ಲ AC ಯೂಸ್ ಮಾಡ್ತೀವಿ, ಇಲ್ಲ ನಾವು ಬಿಲ್ಡಿಂಗ್ನಲ್ಲಿ ಒಂದು ಕ್ಲಾಡಿಂಗ್ ಯೂಸ್ ಮಾಡ್ತೀವಿ. ಅಂದರೆ ಬ್ರಿಕ್ಸು, ಮುಂದ್ಗಡೆ ಇದ್ದಿದ್ದು ಎಲಿವೇಶನ್ನು ಹೇಗೆ ಡೆವಲಪ್ ಮಾಡ್ಬೋದು ಅಂತ ಬೇರೆ ಬೇರೆ ಮಟೀರಿಯಲ್ಸ್ ಅವ. ಆ ಮಟೀರಿಯಲ್ಸ್ ಬಂದು ನೋಡಿಕೊಂಡು ಅದರಲ್ಲಿ ನಿಮಗೆ ನಾಲೆಜ್ ಸಿಗುತ್ತೆ. ಯಾರ್ಯಾರು ಇರ್ತಾರೆ, ಯಾರ್ಯಾರು ಇರಲ್ಲ, ನಾವು ಕ್ಲೈಂಟ್ಸ್ಗಳು ಬರ್ಬೋದು, ಸಾಮಾನ್ಯ ಜನರು ಬರ್ಬೋದು. ಬಂದ ತಕ್ಷಣವೇ ಅವ್ರಿಗೆ ನೋಡಿದ ಮೇಲೆ ಅವ್ರಿಗೆ ಒಂದು ನಾಲೆಜ್ ಪರ್ಪಸ್ ನಾವು ಹೇಳ್ತಾ ಇದ್ದೀವಿ. ಅಂತಂದರೆ ಏನಿದೆ, ಆರ್ಕಿಟೆಕ್ಟ್ಸು ಇಲ್ಲ ಅಂತಂದರೆ ಬೇರೆಯವ್ರ ಜೊತೆ ಯಾರೇ ಡಿಸ್ಕಷನ್ ಮಾಡೋ ಮುಂದಾಗ ಯಾವ್ದು ಮಟೀರಿಯಲ್ಸ್ ಎಲ್ಲಿ ಬರ್ಬೋದು, ಎಲ್ಲಿ ಹಾಕಬಹುದು ಅಂತಂಬುದು ಅವ್ರಿಗೆ ಒಂದು ಸ್ವಲ್ಪ ನಾಲೆಜ್ ಬಂದರೆ ಇಟ್ ಈಸ್ ಬೆಟರ್ ಫಾರ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ಅಷ್ಟೇ. ಈಗ ಕರ್ನಾಟಕ ಚಾಪ್ಟರ್ ನಲ್ಲಿ ಬಿಜಾಪುರ ಚಾಪ್ಟರ್ ನಡೆದಿದೆ ಅಂತ ನೀವು ಹೇಳಿದ್ರಿ. ಹೌದು. ಆದ್ರೆ ಕರ್ನಾಟಕನಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಅಥವಾ ಎಲ್ಲ ಸಿಟಿ ಮುಗಿದ ನಂತರ ಇದು ಕರ್ನಾಟಕ ಬಿಟ್ಟು ಹೊರಗಡೆನೂ ನಿಮ್ಮ ಪ್ರಚಾರ ಆಗ್ಬೋದು ಅಂತ? ಡೆಫಿನೆಟ್ಲಿ ಆಗ್ಬೋದು. ಯಾಕಂತಂದ್ರೆ IIA ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್. ಇಟ್ ಈಸ್ ಥ್ರೂ ಔಟ್ ಇಂಡಿಯಾ, ಪೂರ ಇಡೀ ಇಂಡಿಯಾನಲ್ಲಿ, ಭಾರತನಲ್ಲಿ ನಮ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ಇದೆ. ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಚಾಪ್ಟರ್ಸ್ ಇದೆ. ಎವ್ರಿ ಸ್ಟೇಟ್ ಹ್ಯಾಸ್ ಅ ರೀಜನಲ್ ಚಾಪ್ಟರ್. ಸೊ ಅದು ಎಲ್ಲ ಬಳಸ್ಕೊತ್ ನಾವು ಎಲ್ಲರಿಗೆ ನಾವು ಇದು ತೊಗೊಂಡು ಬರ್ತಾ ಇದ್ದೀವಿ ಹತ್ರ. ಜನರಿಗೆ ಫೈನಲ್ ಮೆಸೇಜ್ ಪ್ಲೀಸ್ ಬನ್ನಿ. ದಿಸ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ, ಗೋಲ್ಡನ್ ಆಪರ್ಚುನಿಟಿ ನಿಮಗೆ. ಯಾಕಂತಂದರೆ ಬೇರೆ ಬೇರೆ ಮಟೀರಿಯಲ್ಸು, ಬೇರೆ ಬೇರೆ ಸೆಟಪ್ಸ್ ಇದೆ. ನೀವು ಬಂದು ನೋಡಿದ ತಕ್ಷಣವೇ ನಿಮಗೊಂದು ನಾಲೆಜ್ ಒಂದು ಬರುತ್ತೆ, ಪ್ಲಸ್ ನಿಮಗೆ ವೆರೈಟಿ ನೋಡೋಕೆ ಸಿಗುತ್ತೆ. ವಾಟ್ ಎವರ್ ಸರ್ ಸೆಡ್, ರಾಜೇಶ್ ಕಟ್ಟಿ ಸರ್ ಸೆಡ್ ದಟ್ ಅಲ್ಲಿ ಬೆಂಗಳೂರಿನಲ್ಲಿ ನಾವು ಬೇರೆ ಬೇರೆ ಥರ ಮಟೀರಿಯಲ್ಸ್ ನೋಡ್ತೀವಿ, ಬೇರೆ ಬೇರೆ ಥರ ನಾವು ಸೆಟಪ್ಸ್ ನೋಡ್ತೀವಿ. ಅದೇ ಸೆಟಪ್ಪು ಇವಾಗಲೂ ನೀವು ಬಿಜಾಪುರಲ್ಲಿ ನೋಡ್ಬೋದು. ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಇಲ್ಲೇ ಮಾಡ್ತಾ ಇದೆಯೋ ಇದು ಮೊದಲು ಬೇರೆ ಕಡೆ ಆಗಿದೆ? ಇಲ್ಲ, ಎಲ್ಲ ಕಡೆ ಆಗಿದೆ. ಬಟ್ ಈ ಗ್ರ್ಯಾಂಡಿಯರ್ ಏನಿದೆ ಇದು ಬಿಜಾಪುರಲ್ಲಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಬಿಜಾಪುರದಲ್ಲೇ ಮಾಡ್ಬೇಕು ಅಂತ ಹೇಳಿ ಯಾಕೆ ನಿಮ್ಗೆ ಆಸಕ್ತಿ ಸರ್? ಯಾಕಂತಂದ್ರೆ ಬಿಜಾಪುರದ ಹಿಸ್ಟರಿ ಸರ್, ಬಿಜಾಪುರದ ಹಿಸ್ಟ್ರಿ, ಇಲ್ಲಿ ಡೆವಲಪ್ಮೆಂಟ್ ಮಾಡಬೇಕು. ಮತ್ತೆ ಎಷ್ಟು ಜನ ಆರ್ಕಿಟೆಕ್ಟ್ಸ್ ಇದ್ದಾರೆ, ಎಷ್ಟು ಜನ ಡೆವಲಪ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಪ್ರೋತ್ಸಾಹನೆ ಮತ್ತು ಇಲ್ಲಿ ಜನರಿಗೆ ಸ್ವಲ್ಪ ನಾಲೆಜ್ ಶೇರಿಂಗ್ ಅಷ್ಟೇ. ಅಂತಂದರೆ ಅವ್ರಿಗೂ ಬೆಂಗಳೂರಲ್ಲಿ ಹೋಗಿ ಎಲ್ಲ ನೋಡ್ಕೊಂಡು ಬರೋದು ಬೇಕಾಗಲ್ಲ. ಇಲ್ಲೇ ಬಂದು ಎಲ್ಲ ಬೆಳೆಸ್ಕೊಂಡು ಒಂದು ಬೇರೆ ಥರ ಒಂದು ಮಾರ್ಕೆಟ್ ಡೆವಲಪ್ ಮಾಡ್ಬೋದು ಅಂತ ನಮ್ಮದು ಆಸೆ ಇದೆ ಅಷ್ಟೇ. ಗ್ರೀನ್ ಸಿಟಿಗೆ ಇದರಿಂದ ಏನು ಹೆಲ್ಪ್ಫುಲ್ ಆಗ್ಬೋದು? ಗ್ರೀನ್ ಸಿಟಿಗೆ ಇದಕ್ಕೆ ಹೆಲ್ಪ್ಫುಲ್ ಆಗೋದು ಒಂದು ಸಸ್ಟೈನೇಬಲ್ ಮಟೀರಿಯಲ್ಸ್ ಅವೈಲೇಬಲ್ ಅವೆ. ಇದು ನಮ್ಮದು ಸ್ಟಾಲ್ಸಲ್ಲಿ ಸಸ್ಟೈನೇಬಲ್ ಮಟೀರಿಯಲ್. ಸಸ್ಟೈನೇಬಲ್ ಅಂತಂದರೆ ಏನು?
ಕಾರ್ಬನ್ ಕಡಿಮೆ ಯೂಸ್ ಮಾಡೋದು ಮಟೀರಿಯಲ್ಸ್. ಅದೇ ಥರ ನಾವು ಎಲ್ಲ ಬೇರೆ ಬೇರೆ ಥರ ಮಟೀರಿಯಲ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಆ ಮಟೀರಿಯಲ್ಸ್ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಮುಂದ್ಗಡೆ ಹೋಗಿ ನಾವು ಸಸ್ಟೈನೇಬಲ್ ಲಿವಿಂಗ್ ಅಂತೂ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇವಾಗ ಪೊಲ್ಯೂಷನ್ ಹೆಚ್ಚಿಗೆ ಆಗ್ತಾ ಇದೆ, ನಮ್ಮದು ಇದು ಕಡಿಮೆ ಆಗ್ತಾ ಇದೆ, ಅದಕ್ಕೆ ಗಿಡಗಳು ಕಡಿಮೆ ಆಗ್ತಾ ಇದೆ. ಬಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಹೇಗೆ ಮಾಡ್ಬೋದು ವಿತ್ ಡಿಫ್ರೆಂಟ್ ಮಟೀರಿಯಲ್ಸ್ ನಾವು ಮಾಡ್ತಾ ಇದ್ದೀವಿ. ಆರ್ಕಿಟೆಕ್ಟ್ ವೆಂಕಟೇಶ್ ಅಲ್ಬಾಳ್. ನನ್ನ ಹೆಸರು ವಿಠಲ್ ಟಂಗ್ಸಾಲಿ. ನಾನು ಇಲ್ಲಿ ಆರ್ಕಿಟೆಕ್ಟ್ ಬಿಜಾಪುರದ್ದು. ಈಗ ನಾವು ಇದು ಬಿಲ್ಡ್ ಆರ್ಚ್ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಮೊದಲ ಒಂದು 20 ವರ್ಷಗಳಿಗೆ 25 ವರ್ಷದಿಂದ ಮಾಡ್ಕೊತ ಬಂದೀವಿ ಇದನ್ನು. ನಮ್ಮ ಜೊತೆ ನಮ್ಮ ಅಸೋಸಿಯೇಷನ್ ಕನ್ಸಲ್ಟೆನ್ಸಿ ಇಂಜಿನಿಯರ್ಸು ಇಬ್ಬರು ನಾವು ಮಾಡಿ ಅವರು ಮಾಡಿವಿ ಟುಗೆದರ್. ಒಂದು ಪ್ರತಿ 3 ವರ್ಷಕ್ಕೊಮ್ಮೆ ನಾವು ಈ ಬಿಲ್ಟೆಕ್ ಎಕ್ಸಿಬಿಷನ್ ಮಾಡ್ತೀವಿ. ಬಿಲ್ಟೆಕ್ ಆ್ಯಂಡ್ ಬಿಲ್ಡ್ ಆರ್ಚ್ ಅಂತ ಎಕ್ಸಿಬಿಷನ್ ಮಾಡ್ತೀವಿ. ಇದರ ಉದ್ದೇಶ, ಈಗ ನಾನು ಒಂದು ಮನೆ ಕಟ್ತಿರ್ತೀನಿ. ಮನೆ ಕಟ್ಟಿದಾಗ ಪಾಯದಲ್ಲಿ ಒಂದು ಸ್ಟೀಲ್ ಬೇಕಾಗ್ತದೆ, ಸಿಮೆಂಟ್ ಬೇಕಾಗ್ತದೆ, ಬಿಲ್ಡಿಂಗ್ ಮುಗಿದ್ಮೇಲೆ ಫರ್ನಿಚರ್ ಬೇಕಾಗ್ತದೆ, ಪ್ಲೈವುಡ್ ಬೇಕಾಗ್ತದೆ, ಆಮೇಲೆ ಇಲೆಕ್ಟ್ರಿಕಲ್ ಬೇಕಾಗ್ತದೆ, ಪ್ಲಂಬಿಂಗ್ ಬೇಕಾಗ್ತದೆ, ನೂರಾರು ಮಟೀರಿಯಲ್ ಬೇಕಾಗ್ತದೆ. ಆ ಮಟೀರಿಯಲ್ಲು ಎಲ್ಲಿ ಹೇಗೆ ಬೇಕಾಗ್ತದೆ, ಎಲ್ಲಿ ನೋಡಬೇಕು, ಹೇಗೆ ನೋಡಬೇಕು ಆಮೇಲೆ ಕೆಲವು ಬೇರೆಯವ್ರಿಗೆ ಹೋಗಿರ್ತಾರೆ, ಬೆಂಗಳೂರಿಗೆ ಹೋಗಿರ್ತಾರೆ. ನಮಗೆ ಅದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು, ನಮಗೆ ಇಲ್ಲಿ ಸಿಗ್ತಾ ಇಲ್ಲ. ಅದಕ್ಕೆ ಇದೊಂದೇನು ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀವಲ್ಲ, ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಅವರಿಗೆ ವೆರೈಟಿ ಆಫ್ ಮಟೀರಿಯಲ್ ಏನೇನು ಬರ್ತದೆ ಗೊತ್ತಾಗ್ತದೆ. ಅವರು ಬಂದು ನೋಡ್ಕೊಳ್ಳಿ. ಅವರು ಆಮೇಲೆ ಹೆಚ್ಚಿನ ಮಾಹಿತಿಯವರು ಇಲ್ಲ. ನಮ್ಗೆ ಅಂದಾಜು 70 ಸ್ಟಾಲ್ ಇದೆ. ಅಲ್ಲಿ 70 ಸ್ಟಾಲ್ನಲ್ಲಿ ಫರ್ನಿಚರ್ದವ್ರು ಇದ್ದಾರೆ, AC ಅವರಿದ್ದಾರೆ, ಪ್ಲಂಬಿಂಗ್ ಇದೆ, ಪ್ಲೈವುಡ್ ಇದೆ, ಇಲೆಕ್ಟ್ರಿಕಲ್ ಇದೆ, ಡೋರ್ ವಿಂಡೋ ಇದೆ, ವೆರೈಟಿ. ಆಮೇಲೆ ಇದು ನಿಮ್ಮದು ರೂಫಿಂಗ್, ಶೀಟ್ ರೂಫಿಂಗ್ ಇದೆ. ಅದು ರೂಫಿಂಗ್ನಲ್ಲಿ ಅವರು ಹಾಕಿದ್ದಾರೆ ಒಂದು ಶೀಟ್ ರೂಫಿಂಗ್ ಅಂತ. ಇಚಲಕರಂಜಿಯಲ್ಲಿ ಫ್ಯಾಕ್ಟ್ರಿ ಇದೆ ಅವ್ರದ್ದು. ಅದು ಒಳಗೆ 5-6 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಮಾಡ್ತದೆ. ಈ ನಾವು ಪತ್ರೆ ಶೀಟ್ ಹಾಕೋಕ್ಕಿಂತ ಈ ಶೀಟ್ ಹಾಕಿದ್ರೆ ಕಡಿಮೆ. ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಹಾಗೆ ಪ್ರತಿಯೊಂದು ಶಾಪ್ನಲ್ಲಿ ಪ್ರತಿಯೊಂದು ಯೂನಿಕ್ ಇದೆ. ಆಮೇಲೆ ನಿಮಗೆ ದೊಡ್ಡ ಫುಲ್ ಗ್ಲಾಸ್ ಬೇಕಂದ್ರೆ ಇನ್ನೊಬ್ರು ಬಂದಿದ್ದಾರೆ, ಫುಲ್ ಗ್ಲಾಸ್ ಹಾಕಿಲ್ಲ. ಇಲ್ಲಿ ಬಿಜಾಪುರದ ಲಿಮಿಟೇಷನ್ ಇದೆ, ಸ್ಮಾಲ್ ಗ್ಲಾಸ್. ಅವ್ರ ಕಡೆ ನೀವು ಹೋದರೆ ದೊಡ್ಡ ಗ್ಲಾಸ್ ಹಾಕ್ಕೊಡ್ತಾರೆ. ಸೊ ಈ ಬೇರೆ ಬೇರೆ ರೀತಿಯಿಂದ ಹೊಸ ಹೊಸ ನಮ್ಮನೆ ನಿಮ್ಮ ಆವಿಷ್ಕಾರಗಳು ಬೇಕು, ಇಲ್ಲಿ ನಿಮಗೆ ಸಿಗ್ತದೆ. ನೀವು ಅವ್ರು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಆಮೇಲೆ ನಿಮ್ಮ ಮತ್ತೆ ಏನಾದರೂ ಮನೆ ಕಟ್ಟು ಬಂದಾಗ ಏನಾದರೂ ಬೇಕಾಗ್ತಂದರೆ ನೀವು ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಬರ್ತದೆ. ಇದರಿಂದ ಅಡ್ವಾಂಟೇಜ್ ಅಂದರೆ ನಿಮ್ಗೆ ಹೊಸ ನಮೂನೆ ಮನೆ ಕಟ್ಟಿದಂಗೆ ಆಗ್ತದೆ. ಹೊಸ ನಮೂನೆ ಮನೆ ಕಟ್ಟಿ ಅಂದರೆ ಬಾಕಿ ಜನ ಬೆಂಗಳೂರಿನಲ್ಲಿ ಅಂಥ ಮನೆ ಇದೆ, ಈ ಬೇರೆ ಹೈದರಾಬಾದ್ನಲ್ಲಿ ಈ ಟೈಪ್ ಮನೆ, ಆ ಟೈಪ್ ಮನೆಗಳಿಲ್ಲ ಆಗ್ತವೆ. ಆಮೇಲೆ ಈಗ ಸಪೋಸ್ ಹೌಸಿಂಗ್ ಲೋನ್ದವರು ಇದ್ದಾರೆ ಇಲ್ಲಿ, ಕೆಲವು ಬ್ಯಾಂಕ್ನವರು ಹೌಸಿಂಗ್ ಲೋನ್ ಕೊಟ್ಟಿದ್ದಾರೆ. ಆಮೇಲೆ ನೀವು ಯಾವ ರೀತಿ ಬೇಕು, ಸಾಕಷ್ಟು ಬೇರೆ 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 ಜನ ಇದ್ದಾರೆ. ಬೇರೆ ಬೇರೆ ಒಂದು 70 ಜನ ಬೆಂಗಳೂರಿಂದ ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ, ಹುಬ್ಬಳ್ಳಿಯಿಂದ ಬಂದಿದ್ದಾರೆ, ಇಲ್ಲಿ ಲೋಕಲ್ ಬಿಜಾಪುರದವರು ಇದ್ದಾರೆ. ಬಿಲ್ಡಿಂಗ್ ಆದಮೇಲೆ ಫರ್ನಿಚರ್ ಗಣಿಯವರು ಹಾಕಿದ್ದಾರೆ ಇಲ್ಲಿ ಫರ್ನಿಚರ್ದು. ಸೊ ಮತ್ತು ಬೇರೆ ಬೆಂಗಳೂರಿನವರು ಫರ್ನಿಚರ್ ಹಾಕಿದ್ದಾರೆ. ಈ ಎಲ್ಲ ರೀತಿಯಿಂದ ನಿಮಗೆ ಒಂದು ಅಡ್ವಾಂಟೇಜ್ ಸಿಗ್ತದೆ. ಆಮೇಲೆ ನಿಮಗೆ ಕಾಸ್ಟ್ ಎಷ್ಟಾಗ್ತದೆ, ನಿಮಗೆ ಎಕ್ಸಾಕ್ಟ್ ಕಾಸ್ಟ್ ಎಷ್ಟಾಗ್ತದೆ ಗೊತ್ತಾಗ್ತದೆ. ನಾನು ಎಷ್ಟು ಖರ್ಚು ಮಾಡಬೇಕು, ಏನು ಖರ್ಚು ಮಾಡಬೇಕು, ಅವ್ರು ಎಸ್ಟಿಮೇಟ್ ಕೊಡ್ಬೋದು ನಿಮಗೆ. ನಮ್ಮ ಮನೆ ಇಷ್ಟಿದೆ, ನಿಮ್ಗೆ ಎಷ್ಟು ಬರ್ಬೋದು ಖರ್ಚು ಹೇಳ್ಬೋದು. ವಿಂಡೋಸ್ ಇದೆ, PVC ವಿಂಡೋ ಇದೆ. PVC ವಿಂಡೋದಲ್ಲಿ ಮತ್ತೆ ವೆರೈಟಿ ಆಫ್ ವಿಂಡೋಸ್ ಇದೆ. ಈಗ ನೀವು ಹೇಳುವುದೇನೆಂದ್ರೆ ಒಂದು ಬಿಲ್ಡಿಂಗ್ ರೆಡಿ ಆಗಬೇಕಂದ್ರೆ ಸಕ್ಸಸ್ಫುಲ್ ಬಿಲ್ಡಿಂಗ್ ರೆಡಿ ಏನೇನು ಮಟೀರಿಯಲ್ ಬೇಕಾಗ್ತದೆ ಎಲ್ಲ ಇಲ್ಲಿ ಪ್ರೆಸೆಂಟ್ ಇದೆ. ವಿಠಲ್ ಟಂಗ್ಸಾಲಿ ಅಂತ. ನನ್ನ ಹೆಸರು ಉಮಾಪತಿ ಅಂತ ಹೇಳಿ, ಕೇದಾರ್ ಇವೆಂಟ್ಸ್ ಅಂತ ಹೇಳಿ ಬೆಂಗಳೂರಿಂದ. ನಾವು ಸತತವಾಗಿ 25 ವರ್ಷದಿಂದ ಬಿಲ್ಡಿಂಗ್ ಮೆಟೀರಿಯಲ್ ಎಕ್ಸಿಬಿಷನ್ ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಬಿಜಾಪುರದಲ್ಲಿ ಸುಮಾರು ಒಂದು 20 ವರ್ಷದಿಂದ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಅಸೋಸಿಯೇಷನ್ ಜೊತೆ ಸೇರಿ ನಾವು 2 ವರ್ಷಕ್ಕೊಂದು ಸರಿ ಇದನ್ನ ಈ ಒಂದು ಎಕ್ಸಿಬಿಷನನ್ನು ಆಯೋಜಿಸ್ತಾ ಬಂದಿದ್ದೇವೆ. ಪ್ರತಿ ಎಕ್ಸಿಬಿಷನ್ನಲ್ಲೂ ಕೂಡ ನಾವು ಹೊಸ ಹೊಸ ವಿನ್ಯಾಸಗಳು, ಹೊಸ ಹೊಸ ಟೆಕ್ನಾಲಜಿ, ಹೊಸ ಹೊಸ ಪ್ರಾಡಕ್ಟ್ಗಳನ್ನು ತರಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಈ ಬಾರಿ ಕೂಡ ಸುಮಾರು ಹೊಸ ಹೊಸ ಪ್ರಾಡಕ್ಟ್ಗಳು, ಹೊಸ ಟೆಕ್ನಾಲಜಿಗಳು ಒಳಗೊಂಡಂಥ ಮೆಟೀರಿಯಲ್ಗಳು ಇಲ್ಲಿ ಸುಮಾರು 70 ಸ್ಟಾಲ್ಗಳನ್ನು ನಾವು ಹಾಕಿದ್ದೀವಿ. ಸೊ ದೇಶದ ನಾನಾ ಭಾಗಗಳಿಂದ ಇಲ್ಲಿ ಬಂದಿದ್ದಾರೆ, ಇದು ಸ್ಟಾಲ್ಗಳು ಹಾಕಿದ್ದಾರೆ. ದಯವಿಟ್ಟು ಬಿಜಾಪುರದ ಜನತೆ ಇದು ಬಂದು ಇದು ನೋಡಿ ವೀಕ್ಷಿಸಿ ಅದರ ಸದುಪಯೋಗ ಪಡ್ಕೋಬೇಕಂತೇಳಿ ನಮ್ಮ ಆಸೆ. ಇಷ್ಟು ಹೇಳಿ ನನ್ನ ಮಾತು. ಸರ್ ಯಾರು ಬಂದು ಹೋಗಿರ್ತಾರೆ ಅಲ್ಲ, ಇಲ್ಲಿ ಇಂಜಿನಿಯರ್ಸು, ಆರ್ಕಿಟೆಕ್ಟ್ಸು, ಬಿಲ್ಡರ್ಸು, ಮನೆ ಕಟ್ಟುವಂಥವ್ರು, ನಾಟ್ ಓನ್ಲಿ ಬಿಜಾಪುರ ಡಿಸ್ಟಿಕ್ಕಿಂದಲೂ ಬಂದಿದ್ದಾರೆ. ಇಂಡಿ, ಮುದ್ದೇಬಿಹಾಳು ಆ ಕಡೆಯಿಂದಲೂ ಭಾಳ ಜನ ಬಂದು ಹೋಗಿದ್ದಾರೆ ಹೊರಗಡೆ.
VAPS ಈಗ ಬೆಳಗ್ಗೆ ಇನಾಗ್ರೇಷನ್ ಆಗಿದೆ. ಸ್ವಾಮೀಜಿ ಬಂದಿದ್ರು, ಸ್ವಾಮೀಜಿ ಅವರ ಆಶೀರ್ವಾದದಿಂದ ಇನಾಗ್ರೇಷನ್ ಆಗಿದೆ. ಕಾರ್ಪೊರೇಟರ್ ಬಂದಿದ್ರು, ಮೇಯರ್ ಬಂದಿದ್ರು. ಸೊ ನಾಳೆನೂ ಇವರು ಬಸವಗೌಡ ಯತ್ನಾಳ್ ಅವರು ಬರೋ ಚಾನ್ಸಸ್ ಇದೆ. ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಬಂದು ವಿಸಿಟ್ ಮಾಡ್ಬೇಕು ಅಂತಂದೇಳಿ. MB ಪಟೇಲ್ ಸರು ಬರೋ ಪ್ರೋಗ್ರಾಮ್ ಇದೆ. ಸೊ ಅವ್ರ ಜೊತೆಗೆ ಇನ್ನೂ ಅನೇಕ ಗಣ್ಯರು ಬಂದು ವಿಸಿಟ್ ಮಾಡೋ ಒಂದು ಪ್ರೋಗ್ರಾಮ್ ಇದೆ. ದಯವಿಟ್ಟು ಈ ಒಂದು ಎಕ್ಸಿಬಿಷನ್ ಇದು ಪದೇ ಪದೇ ಬರೋ ಅಂಥದ್ದಲ್ಲ, 2 ವರ್ಷಕ್ಕೊಂದ್ಸರಿ ಬರೋದು. ಬಿಲ್ಡಿಂಗ್ ಮೆಟೀರಿಯಲ್ ಏನೇನು ಹೊಸ ಟೆಕ್ನಾಲಜಿಗಳು ಇದಾವೆ ಅದನ್ನ ಅಪ್ಗ್ರೇಡ್ ಮಾಡ್ಕೊಂಡು ನಾವು 2 ವರ್ಷಕ್ಕೊಂದ್ಸರಿ ಇಲ್ಲಿ ಎಕ್ಸಿಬಿಷನ್ ಮಾಡ್ತೀವಿ. ಪ್ರತಿ ವರ್ಷನೂ ಸಕ್ಸಸ್ ಆಗಿದೆ. ಈ ವರ್ಷನೂ ಸಕ್ಸಸ್ ಆಗತ್ತೆ ಅಂತ ನಮ್ಮ ನಂಬಿಕೆ. ಇಲ್ಲಿ ಬಂದ್ರೆ ಸರ್ ಮಾರ್ಕೆಟ್ ರೇಟ್ ರೀಸನೇಬಲ್ ಇಲ್ಲ ಆ ಥರ ಅಲ್ಲ. ಮಾರ್ಕೆಟ್ ರೇಟ್ ಕಡಿಮೆ ಅಂತಲ್ಲ, ನಿಮಗೆ ನಾಲೆಡ್ಜ್ ಸಿಗುತ್ತೆ. ಏನಪ್ಪ ಈಗ ಇಲ್ಲಿ ಏನಾಗಿದೆ, ಈಗ ಒಂದು 50 ಲಕ್ಷ ರೂಪಾಯಿ ಮನೆ ಕಟ್ತೀವಿ ಅಂದ್ರೆ 60-70 ಲಕ್ಷ ಹೋಗುತ್ತೆ ನಿಮ್ಮ ಬಡ್ಜೆಟ್. ಯಾಕಪ್ಪ ಅಂದ್ರೆ ಜನಕ್ಕೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಇರಲ್ಲ. ಸುಮ್ಮನೆ ಎಲ್ಲ ತೊಗೊತಾರೆ, ಅದೆಲ್ಲ ಹಾಳಾಗುತ್ತೆ, ಇನ್ನೂ ಏನೋ ಆಗುತ್ತೆ. ಸೊ ಅದು ಬಡ್ಜೆಟ್ ಜಾಸ್ತಿ ಆಗುತ್ತೆ. ಬಟ್ ನೀವು ಇಲ್ಲಿ ಬಂದರೆ 50 ಲಕ್ಷ ಮಾಡೋ ಮನೆ 45 ಲಕ್ಷದಲ್ಲೇ ಮುಗಿಸ್ಬೋದು. ಯಾಕಂದರೆ ನಿಮಗೆ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಇತ್ತಪ್ಪ ಅಂದರೆ ಆಟೋಮೆಟಿಕಲಿ ನೀವು ಅದನ್ನ ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಎಷ್ಟು ರೇಟಿಗೆ ಸಿಗುತ್ತೆ, ಯಾರು ಡೀಲರ್, ಯಾರು ಡಿಸ್ಟ್ರಿಬ್ಯೂಟ್ರು, ಈ ಎಲ್ಲ ಮಾಹಿತಿ ನೀವು ಇಲ್ಲಿ ತಿಳ್ಕೊಳ್ತೀರಾ. ನಿಮ್ಮ ಕಾಸ್ಟ್ ಕಡಿಮೆ ಆಗುತ್ತೆ, ಕ್ವಾಲಿಟಿ ಮನೆ ಆಗುತ್ತೆ, ನಿಮ್ಮ ಕನಸಿನ ಮನೆ ಖಂಡಿತ ನೆರವೇರುತ್ತೆ. ಉಮಾಪತಿ.